ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮಗೆ ಪ್ರತಿದಿನವೂ ಕೂಡ ನೀವು ಒಂದಲ್ಲ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇವತ್ತಿನ ದಿನ ಇವಾಗ ಇದೇ 28ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನ ಪೂಜೆ ಮಾಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಹೆಣ್ಮಕ್ಳು ಕೂಡ ಈಗಾಗಲೇ ಪ್ರಿಪರೇಷನ್ ಮಾಡ್ಕೊಳ್ತಾ ಇರ್ತಾರೆ. ಇನ್ನು ಅದೇ ದಿನ ಗ್ರಹಣ ಕೂಡ ಗೋಚರಣೆ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀರಾ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರು 21ನೇ ತಾರೀಕು ಮಾಡೋಕ್ಕಾಗಿಲ್ವಾ ಅವರೆಲ್ಲರಿಗೂ ಕೂಡ 28ನೇ ತಾರೀಕು ಮಾಡ್ಕೊಳ್ಳೋಂಥ ಒಂದು ಅವಕಾಶ ಇದೆ. ಯಾಕಂದರೆ ಕಾರಣಾಂತರಗಳಿಂದ 21ನೇ ತಾರೀಕು ಕೆಲವೊಂದು ಮನೆಗಳಲ್ಲಿ ಸಮಸ್ಯೆಗಳಾದಾಗ 21ನೇ ತಾರೀಕು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ 28ನೇ ತಾರೀಕು ಮಾಡಬೇಕಾ ಬೇಡವಾ? ಕಾರಣ ಅವತ್ತು ಚಂದ್ರಗ್ರಹಣ ಇರೋದ್ರಿಂದ ಕೆಲವೊಬ್ಬರಿಗೆ ಈ ಗೊಂದಲಗಳು ಜಾಸ್ತಿ ಇರುತ್ತೆ. ನೋಡಿ, ಚಂದ್ರಗ್ರಹಣ ಅಂತ ಬಂದಾಗ ಚಂದ್ರಗ್ರಹಣ ಇದೆ. ಚಂದ್ರಗ್ರಹಣ ಗೋಚಾರ ನಮ್ಮ ಭಾರತದಲ್ಲಿಲ್ಲ, ಆದರೆ ಗ್ರಹಣ ನಡೆಯುತ್ತೆ. ಗ್ರಹಣ ನಡೀತಕ್ಕಂಥ ಒಂದು ಟೈಮ್ ಅಂತ ಅಂದರೆ ಇದೇ 28ನೇ ತಾರೀಕು ಬೆಳಗ್ಗೆ 6:54 ಉಪಚಾಯೆ ಪ್ರವೇಶ ಆಗುತ್ತೆ. ಜೊತೆಗೆ ಬೆಳಗ್ಗೆ 9:43 ಗ್ರಹಣದ ಮಧ್ಯಭಾಗ, 8:04 ಗ್ರಹಣದ ಆರಂಭ ಆಗುತ್ತೆ. ಅದೇ ರೀತಿ 9:43 ಗ್ರಹಣದ ಮಧ್ಯಭಾಗ ಪ್ರವೇಶ ಆಗುತ್ತೆ. ಅದೇ ರೀತಿ 11:22 ಅಂತ್ಯ ಆಗುತ್ತೆ. ಜೊತೆಗೆ 12 ಗಂಟೆಗೆ ಸಂಪೂರ್ಣ ಅಂತ್ಯ ಆಗ್ತಾ ಹೋಗುತ್ತೆ. ಗ್ರಹಣದ ಸಂಪೂರ್ಣ ಅಂತ್ಯ 12 ಗಂಟೆ ಹೊತ್ತಿಗೆ ಮುಗಿಯುತ್ತೆ. ಈ ಒಂದು ಗ್ರಹಣದ ಟೈಮ್ ಏನೇ ಇರ್ಬೋದು, ಗ್ರಹಣ ಆಗೋದು ನಿಜ, ಆದರೆ ನಮ್ಮ ಭಾರತದಲ್ಲಿ ಗೋಚಾರ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಪೂಜೆ ಪುನಸ್ಕಾರವನ್ನು ಮಾಡ್ಕೊಳ್ತಕ್ಕಂಥದ್ದು, ಜೊತೆಗೆ ಮನೆಯಲ್ಲಿ ಹಬ್ಬದ ಒಂದು ವಾತಾವರಣ ಇದ್ದರೆ ಕೂಡ, ಹಬ್ಬ ಮಾಡೋದಿದ್ದರೆ ಕೂಡ ಅವತ್ತಿನ ದಿನ ಹಬ್ಬಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬವನ್ನು ವ್ರತವನ್ನು ಮಾಡ್ಕೊಳ್ಬಹುದು. ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಓಡಾಡಬಾರ್ದಾ ಅಂತ ಅನ್ನೋದಕ್ಕೆ, ಗರ್ಭಿಣಿ ಸ್ತ್ರೀಯರು ಅಂತ ಬಂದಾಗ ನೋಡಿ, ಇವಾಗ ಕೆಲಸ ಕಾರ್ಯಕ್ಕೆ ಹೋಗೋರು ಇರ್ತಾರೆ, ಅವರೆಲ್ಲ ಮನೇಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಈ 9 ತಿಂಗಳು 8 ತಿಂಗಳು 7 ತಿಂಗಳು ಇಂಥ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಮನೆ ಒಳಗಿದ್ದರೆ ಉತ್ತಮ ಅಂತ ಹೇಳ್ತೀನಿ. ಅದು ಬಿಟ್ಟು ನಾರ್ಮಲಾಗಿ ಒಂದು 2 ಮಂತ್ಸ್ 3 ಮಂತ್ಸ್ ಇರೋವಂಥ ಗರ್ಭಿಣಿ ಸ್ತ್ರೀಯರು ಕೆಲಸ ಕಾರ್ಯಗಳಿಗೆ ಹೋಗ್ಬೋದು. ಅದರಲ್ಲಿ ಯಾವುದೇ ಒಂದು ತೊಂದರೆಗಳು ಇರೋದಿಲ್ಲ. ಜೊತೆಗೆ ಹಬ್ಬ ಅಂತ ಬಂದಾಗ ನೋಡಿ, 28/8/2026 ಅಂದರೆ ಶುಕ್ರವಾರ 1 ಕಾಂಬಿನೇಷನ್ ಬರೋದ್ರಿಂದ ಹಬ್ಬವನ್ನು ಕೂಡ ಮಾಡ್ಕೊಳ್ಬೋದು. ಯಾರೆಲ್ಲ 21ಕ್ಕೆ ಮಾಡಿಲ್ಲ ಅವರೆಲ್ಲ 28ಕ್ಕೆ ಹಬ್ಬ ಮಾಡ್ಕೊಳ್ಬೋದು. ಅವತ್ತಿನ ಒಂದು ಕಲರ್ ಅಂತ ಬಂದಾಗ ರೆಡ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಆರೆಂಜ್ ಕಲರ್ ಆಗಿರ್ಬೋದು, ಈ ಒಂದು ಕಲರ್ನ ಯೂಸ್ ಮಾಡಿದ್ರೆ ಖಂಡಿತ ನಿಮಗೆ ಪಾಸಿಟಿವ್ ಇರುತ್ತೆ. ಮತ್ತು ಗ್ರೀನ್ ಕಲರ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಹಬ್ಬದ ದಿನ, ಅವತ್ತಿನ ದಿನ ಲಗ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಬ್ರಾಹ್ಮಿ ಮುಹೂರ್ತ, ಒಂದು ಮಿಥುನ ಲಗ್ನ ಆಗಿರ್ಬೋದು, ವೃಷಭ ಲಗ್ನದಲ್ಲಾಗಿರ್ಬೋದು, ನೀವು ಹಬ್ಬವನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಜೊತೆಗೆ ನೋಡಿ, ಆರೋಗ್ಯ ಅಂತ ಏನು ಹೇಳಿದೆ, ನಾನು ಅವತ್ತಿನ ದಿನ ಉಪವಾಸ ಇರ್ತಕ್ಕಂಥದ್ದು, ಆರೋಗ್ಯ ಹದಗೆಡಿಸ್ಕೊಂಡು ನೀವು ಹಬ್ಬ ಮಾಡ್ತಕ್ಕಂಥದ್ದು ಏನು ಪ್ರಯೋಜನ ಇಲ್ಲ. ಅವತ್ತಿನ ದಿನ ಗ್ರಹಣ ಇರ್ಬೋದು, ಆದರೆ ನಮ್ಮ ಭಾರತದಲ್ಲಿ ಗೋಚರ ಇಲ್ಲದೆ ಇರೋ ಕಾರಣ ನೀವೇನು ಬೇಕಾದರೂ ಊಟ ತಿಂಡಿಗಳನ್ನ ಮಾಡ್ಕೊಳ್ಬೋದು. ಉಪವಾಸ ಇರ್ತಕ್ಕಂಥ ಯಾವುದೇ ಒಂದು ಪ್ರಮೇಯ ಇರೋದಿಲ್ಲ. ಜೊತೆಗೆ ಚಂದ್ರಗ್ರಹಣ ಅಂತ ಬಂದಾಗ, ಈ ಚಂದ್ರಗ್ರಹಣ ಆದಮೇಲೆ, ಯಾಕಂದರೆ ಚಂದ್ರ ಅಂದರೆ ಕಟಕ ರಾಶಿಯಲ್ಲಿ ಗುರು ಇರೋದ್ರಿಂದ ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಖಂಡಿತ ಚಂದ್ರಗ್ರಹಣ ಆದಮೇಲೆ ಕೆಲವೊಂದು ಪ್ರಕೃತಿ ವಿಕೋಪಗಳು ನಡೀತಾ ಹೋಗ್ಬೋದು. ಏನು ಅಂತ ಅಂದರೆ ಇವಾಗೆಲ್ಲ ಲ್ಯಾಂಡ್ಸ್ಕೇಪಿಂಗ್ ಆಯಿತು ನೋಡಿ, ಕೇರಳದಲ್ಲಿ ಈ ಥರದ್ದು ಯಾವುದಾದ್ರೂ ತೊಂದರೆಗಳು, ಅನಾಹುತಗಳು ಗ್ರಹಣದ ನಂತರ ಸಂಭವಿಸುತ್ತೆ. ಜಲಪ್ರಳಯ ಆಗಿರ್ಬೋದು, ಮಳೆಯಿಂದ ಅನಾಹುತ ಆಗಿರ್ಬೋದು, ಪ್ರಕೃತಿಯಲ್ಲಿ ಕೆಲವೊಂದು ಏರುಪೇರುಗಳು ನಡೆಯುತ್ತೆ ಅಂತ ಹೇಳ್ಬೋದು. ಮೇಡಮ್, ಇನ್ನು ಅದೇ ರೀತಿಯಾಗಿ ಇವಾಗ ಕೆಲವೊಂದಿಷ್ಟು ಮನೆಗಳ ಮುಂದೆ ತುಳಸಿಯನ್ನ ಪೂಜೆ ಮಾಡ್ತಾ ಇರ್ತಾರೆ, ಅದೇ ರೀತಿಯಾಗಿ ನಂದಿ ಪೂಜೆ ಮಾಡ್ತಾ ಇರ್ತಾರೆ, ಇನ್ನು ಶಗನಿ ಬಟ್ಲನ್ನ ಇಟ್ಟಿರ್ತಾರೆ. ಅದು ಎಷ್ಟು ಶುಭ? ಅದೇ ರೀತಿಯಾಗಿ ಮನೆ ಮುಂದೆ ಏನನ್ನ ಇಡಬೇಕಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಈಗೆಲ್ಲ ಮನೆಗಳ ಮುಂದೆ ತುಂಬ ಜನ ತುಂಬ ಒಂದು ಫ್ಯಾನ್ಸಿ ಐಟಮ್ನ ಇಟ್ಟಿರ್ತಾರೆ. ಪ್ರತಿಯೊಂದು ನವಿಲಾಗಿರ್ಬೋದು, ನಂದಿ ಆಗಿರ್ಬೋದು, ಆನೆ ಆಗಿರ್ಬೋದು, ಇದೆಲ್ಲವೂ ಅಂದರೆ ಅವರಿಗೆ ಯಾವ ರೀತಿ ಉಪಯುಕ್ತನೋ, ಅವರವರ ಆರ್ಥಿಕ ಸಮಸ್ಯೆ ಹೇಗಿರುತ್ತೋ ಆ ರೀತಿ ಇಡ್ತಾ ಹೋಗ್ತಾರೆ. ಜೊತೆಗೆ ಆಗಿನ ಒಂದು ಹಿಂದಿನ ಕಾಲದಿಂದ ಏನು ಮಾಡ್ತಿದ್ರು, ಮನೆ ಮುಂದೆ ತುಳಸಿ ಗಿಡವನ್ನು ಇಡ್ತಾಯಿದ್ರು. ಮನೆ ಮುಂದೆ ಹೋಗಿದ ತಕ್ಷಣ ಮೊದಲಿಗೆ ನಮಗೆ ಕಾಣೋದು ಪ್ರವೇಶ ದ್ವಾರದಲ್ಲಿ ತುಳಸಿ ಗಿಡ ಯಾಕೆ ಅಂತಂದರೆ, ನಮ್ಮ ಮನೆಗೆ ಬರುವಂತಹ ಯಾವುದೇ ನಕಾರಾತ್ಮಕ ಶಕ್ತಿಗಳು
ನಮ್ಮ ಮನೆ ಒಳಗಡೆ ಬರದೇ ಇರೋ ಹಾಗೆ ಆ ತುಳಸಿ ಮಾತೆ ತಡೆಯೋದಕ್ಕೆ. ಮತ್ತು ಬೆಳಿಗ್ಗೆ ಎದ್ದು ನಾವು ಮನೆಯ ಮುಂಬಾಗಿಲನ್ನು ತೆಗೆದಾಗ ನಾವು ಫಸ್ಟು ನೋಡ್ತಕ್ಕಂಥದ್ದೇ ತುಳಸಿ ಗಿಡವನ್ನು ನೋಡ್ತಾ ಹೋಗ್ತೇವೆ. ಆ ತುಳಸಿ ಗಿಡವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ಸು. ಈಗ ನೋಡಿ, ಶ್ರೀಕೃಷ್ಣನ ಒಂದು ದೇವಸ್ಥಾನದಲ್ಲಿ ಕೃಷ್ಣನ ಮುಂದೆ ತುಳಸಿ ಗಿಡ ಇಟ್ಟೇ ಇಟ್ಟಿರ್ತಾರೆ.